ಬೆಂಗಳೂರು ಮತ್ತೆ ಸುತ್ತಮುತ್ತಲಿನ ಪ್ರದೇಶ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನ ಕೊಡ್ತಾ ಇಲ್ವಾ? ಮಹಿಳೆಯರು ಇಲ್ಲಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ರಿಪೀಟೆಡ್ಲಿ ಆಗ್ತಿರುವಂತಹ ಘಟನೆಗಳಿಂದ ಮೂಡ್ತಾ ಇದೆ. ಮಹಿಳೆ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿದೆ. ಯುವತಿಯ ರಕ್ಷಣೆಗೆ ಬಂದವನ ಮೇಲೆ ಈಗ ಕೇಸ್ ದಾಖಲಾಗಿದೆ. ಮತ್ತೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ ಮತ್ತೆ ಕೌಂಟರ್ ಕಂಪ್ಲೇಂಟು ಆಗಿದೆ. ಅಂದ್ರೆ ಈ ತರ ಯಾರು ಟಾರ್ಚರ್ ಮಾಡಿದ್ದಾರೆ, ದೌರ್ಜನ್ಯವನ್ನ ಎಸಗಿದ್ದಾರೆ, ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕಾಲಹರಣ ಮಾಡ್ತಿದ್ದಾರೆ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಆರೋಪ ಪೊಲೀಸ್ ಇಲಾಖೆ ಮೇಲೂ ಕೇಳಿಬಂದಿದೆ. ಆರೋಪಿ ತಾಯಿ ಮೇರಿ ಪುಷ್ಪ ದೂರು ಆಧರಿಸಿ ಎಫ್ಐಆರ್ ಆಗಿದೆ. ಗಾಂಜಾ ಗ್ಯಾಂಗ್ ಜೊತೆ ಫೈಟ್ ಅನ್ನ ಮಂಜುನಾಥ್ ಮಾಡಿದ್ರು. ಅಂದ್ರೆ ನೆರವಿಗೆ ಧಾವಿಸಿದಂತ ಮಂಜುನಾಥ್ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಆರೋಪಿ ತಾಯಿಯಿಂದ ಬನ್ನೇರುಘಟ್ಟ ಠಾಣೆಯಲ್ಲಿ ಪ್ರತಿ ದೂರು ಕೌಂಟರ್ ಕಂಪ್ಲೇಂಟ್ ದಾಖಲಾಗಿದೆ. ಯುವತಿ ಜೊತೆ ಜಗಳ ಮಾಡಿದ್ದ ಓರ್ವ ಆರೋಪಿಯನ್ನ ಎಲ್ಲ ಚರ್ಚೆಯೆಲ್ಲ ಬಂತು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆದ್ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖ ಆರೋಪಿ 26 ವರ್ಷದ ಜಾನ್ ರಿಚರ್ಡ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಬನ್ನೇರುಘಟ್ಟ ಠಾಣೆಯಲ್ಲಿ ಆರೋಪಿ ರಿಚರ್ಡ್ ವಿಚಾರಣೆಯನ್ನ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಮೈಲಸಂದ್ರದ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಸಿಸಿಟಿವಿ ಫುಟೇಜ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಲ್ಲಿ ಘಟನೆ ಏನಾಯ್ತು ಮೊನ್ನೆ ಅಂತಂದ್ರೆ, ದಿನಸಿ ತರೋದಕ್ಕೆ ಅಂಗಡಿಗೆ ಅಂತ ಹೇಳಿ ಯುವತಿ ಹೊರಟಿರ್ತಾಳೆ. ಆ ಟೈಮ್ನಲ್ಲಿ ಗಾಂಜಾ ಗ್ಯಾಂಗ್ ಅಲ್ಲಿ ತಂಪಾಡಿಗೆ ಯಾವುದೋ ವಿಷಯಕ್ಕೆ ಒಂದು ಗಲಾಟೆ ಮಾಡ್ತಿರ್ತಾರೆ. ಆ ಯುವತಿ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಆಕೆ ಮೇಲೆ ಈ ಗ್ಯಾಂಗ್ ಅಟ್ಯಾಕ್ ಮಾಡಿಬಿಡುತ್ತೆ. ಅಂದ್ರೆ ಆಕೆಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ, ಮೈ ಕೈಯೆಲ್ಲ ಮುಟ್ಟೋಕೆ ಶುರು ಮಾಡ್ತಾರೆ, ಅಸಭ್ಯವಾಗಿ ವರ್ತಿಸೋದು, ಅವಾಚ್ಯ ಪದಗಳಿಂದ ನಿಂದಿಸೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಸ್ಥಳೀಯರ ನೆರವಿನಿಂದ ಯುವತಿ ತಪ್ಪಿಸ್ಕೊಂಡು ಬರ್ತಾರೆ. ಯುವತಿ ಮನೆ ಬಳಿನೂ ಬಂದು ಗ್ಯಾಂಗ್ ಗಲಾಟೆಯನ್ನ ಮಾಡಿರುತ್ತೆ. ಅಂದ್ರೆ ಸ್ಥಳೀಯರು ಯಾರು ಹೆಲ್ಪಿಗೆ ಬರ್ತಾರೆ ಆ ಯುವತಿಗೆ, ಅವ್ರ ಮೇಲೂ ಕೂಡ ಅಟ್ಯಾಕ್ ಅನ್ನ ಗ್ಯಾಂಗ್ ಮಾಡಿರುತ್ತೆ. ಸರ್ ಅವರೆಲ್ಲ ಬಂದು ನೋಡಿ ಕಂಪ್ಲೇಂಟ್ ಎಲ್ಲ ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನೆಲ್ಲ ತಗೊಬಂದು ಒಳಗಡೆ ಶಿಕ್ಷೆ ಕೊಡ್ತಾರೆ ಹೇಳಿದ್ದಾರೆ. ಹೆಲ್ಪ್ ಮಾಡಕ್ಕೆ ಬಂದಿದ್ದು ಅವಾಗ ಅವ್ರನ್ನ ಎಲ್ಲರನ್ನು ಪಬ್ಲಿಕ್ ಎಲ್ಲ ಬಂದರು, ಅವ್ರನ್ನೆಲ್ಲ ಹೊಡೆದ್ರು. ಮಂಜು ಅಂತ ಅವ್ರ ಹೆಸರು. ಸರ್ ಅವರು ವಿಡಿಯೋದಲ್ಲಿ ಅವರೇನು ಮಾಡೇ ಇಲ್ಲ ಸರ್. ವಿಡಿಯೋ ಇದೆ ಸರ್, ಪ್ರೂಫ್ ಇದೆ, ಅವರೇನು ಮಾಡೇ ಇಲ್ಲ. ಹಾಂ ಹೌದು ಸರ್, ಸುಳ್ಳು ಕಂಪ್ಲೇಂಟು ಅದೆಲ್ಲ. ಹಾಂ ಅವ್ರು ನಮಗಿಂತ ಮುಂಚೆನೇ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ ಬಂದು. ಹಾಂ ಹೌದು ಸರ್. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು? ಅವರು ವರ್ಷ ಅದು ನನಗೆ ಗೊತ್ತಿಲ್ಲ ಮ್ಯಾಮ್, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ನಿನಗೆ ಅವ್ರನ್ನ ತಗೊಬಂದು ಇದರಲ್ಲಿ ಹಾಕಿ ನಿಮಗೆ ನ್ಯಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂದ ಹೊಡೆದಿದ್ದಾರಲ್ಲ ನಮಗೆ, ಅದಕ್ಕೆ ಶಿಕ್ಷೆ ಮಾಡ್ತಾರಂತೆ. ಈಗ ನಿಮ್ಮ ಫ್ರೆಂಡ್ ಜಿಮ್ ಟ್ರೈನರ್ಗೆ ಅಟ್ಲೀಸ್ಟ್ ಅವ್ರ ಮೇಲೆ ಹಾಕಿರೋ ಎಫ್ಐಆರ್ ನಿಮಗೆ ಗೊತ್ತಿತ್ತಾ? ನನಗೆ ಗೊತ್ತಿಲ್ಲ ಸರ್. ಅದು ಎಫ್ಐಆರ್ ನಮ್ಮ ಮೇಲೇ ನಾವೇ ರಿಟರ್ನ್ ಹೊಡೆದಿದ್ದೀವಿ ಅಂತ ಅವರು ಆ ಥರ ಹಾಕಿದ್ದಾರೆ, ಅವ್ರ ಮೇಲೆ ಹಾಕಿಲ್ಲ ಅಂತ ನಂಗೆ ಗೊತ್ತಿಲ್ಲ ಸರ್. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವಂಥ ಒಂದು SRY ಲೇಔಟ್, ಅಲ್ಲಿರುವಂಥ ಒಬ್ಬ ವಾಸಿ ಲೇಡಿ ಇದ್ದಾರೆ. ಅವರು ಒಂದು ಏನೋ ಅಂಗಡಿಯಿಂದ ತಮ್ಮ ಮನೆಯಿಂದ ಅಂಗಡಿ ಕಡೆ ಅಥವಾ ಅಲ್ಲಿಂದ ರಿಟರ್ನ್ ಹೋಗಬೇಕಾದಾಗ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ, ಆಮೇಲೆ ಅವ್ರ ಜೊತೆಗಿರುವಂಥ ಒಂದು 3 ರಿಂದ 4 ಜನ ಇರಬೇಕು. ಅವರು ಅಲ್ಲೇ ಅವರಿಗೆ ಅಡ್ಡ ಹಾಕ್ಬಿಟ್ಟು ಅವ್ರಿಗೆ ಒಂದು ಈ ಸಾಲಿಸಿಟಿಂಗ್ ಮಾಡ್ತಾ ಇರ್ತಾರೆ. ಆ ಟೈಪು ಇದು ಅವ್ರಿಗೆ ಕೇಳ್ತಾರೆ. ಅದರೊಳಗೆ ಒಬ್ಬ ಮೇನ್ ವ್ಯಕ್ತಿ ಯಾರಿದ್ದಾರೆ ಅವನು ಕೇಳ್ತಾನೆ. ಕೇಳಿದಾಗ ಅವರು ಅದನ್ನು ರೆಫ್ಯೂಸ್ ಮಾಡ್ತಾರೆ. ರೆಫ್ಯೂಸ್ ಮಾಡಿದ್ದಕ್ಕೆ ಅವರಿಗೆ ಸ್ವಲ್ಪ ಅವರು ತಳ್ಳಾಟ ಆಗುತ್ತೆ. ಆವಾಗ ಪುಷ್ ಮಾಡಿ ಫೋರ್ಸಬಲಿ ಅವ್ರಿಗೆ ಪುಷ್ ಮಾಡಿ ಕೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇದು ಬರ್ತೀರಾ ಅಂತ ಹೇಳ್ಕೊಂಡ್ಬಿಟ್ಟು. ಅವರು ಕೇಳಿದಾಗ ಅವರು ರೆಫ್ಯೂಸ್ ಮಾಡಿದ ನಂತರ ಪುಷ್ ಆ್ಯಂಡ್ ಪುಲ್ ಆಗುತ್ತೆ. ಅದಾದ ನಂತರ ಅಲ್ಲಿರುವಂಥ 3 ರಿಂದ 4 ಜನ ಏನಿದ್ರು ಅವರು ಕೂಡ ಇವನಿಗೆ ಎಳ್ಕೊಂಡ್ಬಿಟ್ಟು ಅಲ್ಲೇ ಇದು ಮಾಡೋಕ್ಕೆ ತಗೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಮೇಜರ್ ಇಂಜುರೀಸ್ ಏನಿಲ್ಲ. ಮಹಿಳೆಗೆ ಒಂದಷ್ಟು ಪುಷ್ ಆ್ಯಂಡ್ ಪುಲ್ಲಲ್ಲಿ ಏನಾಗಿದೆ ಅಸಭ್ಯ ರೀತಿಯಿಂದ ಅವರೇನು ಇದು ಮಾಡಿದ್ದಾರೆ. ಕೇಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರು. ಈ ಕೇಸಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ. ಏನಾದರೂ ಹಳೆ ಪರಿಚಯ ಇತ್ತಾ? ಮಂಜುನಾಥನ್ನೇ ಟಾರ್ಗೆಟ್ ಮಾಡೋದಕ್ಕೆ ಈ ಗುಂಪು ಕಾರಣ ಏನಾಯ್ತು ಅಂತ ಆ ಆಂಗಲ್ನಲ್ಲಿ ಪೊಲೀಸರು ಯಾವ ಥರ ತನಿಖೆಯನ್ನು ಮುಂದುವರೆಸಿದ್ದಾರೆ, ಮತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ಹುಡುಗರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿನೂ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಅಂದ್ರೆ ಪೊಲೀಸರು ನಿಜಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಶರ್ಮಿತಾ, ನಿನ್ನೆ ಅಂದ್ರೆ ಈ ಒಂದು ಪ್ರಕರಣ ನಡೆದಿರುವಂತದ್ದು ಮೊನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಯುವತಿ ಅಂಗಡಿಗೆ ಹೋಗ್ತಾ ಇರ್ಬೇಕಾದ್ರೆ ನಶೆಯಲ್ಲಿದ್ದಂತ 4 ಜನ ಮಂದಿ ಆಕೆಗೆ ಅಸಭ್ಯವಾಗಿ ಮಾತಾಡ್ತಾರೆ ಪ್ರಾರಂಭದಲ್ಲಿ. ಬಳಿಕ ಮೈಕೈ ಮುಟ್ಟುವಂಥದ್ದು, ಅಸಭ್ಯ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು, ಜೊತೆಗೆ ಆಕೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಆಕೆ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಸ್ಥಳೀಯರಿರುವಂತ ಆಕೆ ಮನೆ ಬಳಿ ಬಂದ್ರು ಕೂಡ ಮನೆ ಬಳಿ ನುಗ್ಗಿ 4 ಜನ ಆಕೆ ಮೇಲೆ
ದಾಳಿ ಮಾಡ್ಲಿಕ್ಕೆ, ಮನೆಗೆ ನುಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನ್ ಈ 4-5 ಮಂದಿ ಆರೋಪಿಗಳಿದ್ದಾರೆ, ಅವರಲ್ಲಿ ಪ್ರಮುಖ ಆರೋಪಿ ಇದ್ದಂತ ಜಾನ್ ರಿಚರ್ಡ್ ಅನ್ನುವಂತವರ ಆತನ ತಾಯಿ ಮೇರಿ ಪುಷ್ಪ ಈಗಾಗಲೇ ಯುವತಿ ಮೇಲೆ ಹಲ್ಲೆ ಮಾಡಿರೋದು ಆಕೆ ಗೊತ್ತಿರೋದ್ರಿಂದ ನೇರವಾಗಿ ಆಕೆ ಮಗನನ್ನ ಕರ್ಕೊಂಡು ಬಂದು ಬನೇಟ ಪೊಲೀಸ್ ಠಾಣೆಯಲ್ಲಿ ಮೊದಲೇ ದೂರು ಕೊಡ್ತಾಳೆ. ಜೊತೆಗೆ ಆತನನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅಲ್ಲಿಂದ MLC ಯನ್ನ ಠಾಣೆಗೆ ಅಂದ್ರೆ ಕಳ್ಸಿಕೊಡ್ತಾರೆ. ಇದು ಪ್ರೀ ಪ್ಲಾನ್. ಯಾಕೆಂದ್ರೆ ಯುವತಿ ದೂರು ಕೊಟ್ಟರೆ ನನ್ನ ಮಗ ಅಂಧರ ಆಗ್ತಾನೆ, ಇವನ್ ಮೇಲೆ ಕ್ರಮ ಆಗ್ತದೆ ಅಂತ ಹೇಳಿ ಇವರು ಒಂದು ಪೂರ್ವ ನಿಯೋಜಿತ ಪ್ಲಾನ್ ಅನ್ನ ಮಾಡ್ಕೋತಾರೆ. ಫೈನ್. ಒಂದ್ ಕಡೆ ದೂರು ಪ್ರತಿ ದೂರು ದಾಖಲಾಗಿರೋದ್ರಿಂದ ಈ ಕೇಸಲ್ಲಿ ಪೊಲೀಸರ ಮುಂದಿನ ನಡೆ ಬಗ್ಗೆನೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ. ನಿಜಕ್ಕೂ ಇವರಿಗೆ ಮುಂಚೆನೆ ಪರಿಚಯ ಇತ್ತ, ಟಾರ್ಗೆಟ್ ಮಾಡಿ ಬಂದ್ರ, ಅಥವಾ ಅಲ್ಲಿ ಬಂದಾಗ ಗಾಂಜಾ ನಶೆಯಲ್ಲಿ ಆ ಯುವತಿಯನ್ನ ಎಳೆದಾಡಿದ್ರ ಅನ್ನೋ ಕುರಿತಂತೆ ಪೊಲೀಸರು ತನಿಖೆ ಮಾಡಿದ ಮೇಲೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ.